ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮನೆಯಿಂದ ಬೆಂಗಳೂರಿಗೆ ಹೊರಟಿದ್ದೀನಿ. ಸೊ ನೈಟ್ 11 ಮೇ ಬಿ 10:45 ಆಗಿತ್ತು ಆಗ ಬಿಟ್ಟಿದ್ದು. ಸೊ ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ಹಾಕಿರೋ ವೀಡಿಯೋ ಜೊತೆಗೆ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇದೊಂದು ಸಪ್ರೇಟ್ ವೀಡಿಯೋ ಹಾಕೋಣ ಅಂತ. ಟುವರ್ಡ್ಸ್ ಬೆಂಗಳೂರು ಎಕ್ಸ್ಪೀರಿಯನ್ಸ್ ಹೆಂಗಿದೆಪ್ಪ? ಹೆಂಗೈತಿ ಹೇಗೆ ಅಂದರೆ ಖುಷಿ ಆಗತ್ತೈತಾ? ನೈಟೆಲ್ಲ ಹೋಗ್ಬೇಕಂತ ಬೋರ್ ಆಗತ್ತೈತಾ? ಅಕ್ಕನ ಬಿಟ್ಟು ಬರಾಕತ್ತೀನಿ ಅಂತ ಖುಷಿ ಆಗತ್ತೈತಾ? ಹಂಗೇನಿಲ್ಲ, ಆರಾಮ್ ಹೋಗ್ಬೋದು, ಆರಾಮ್ ಓಕೆ, ನೋ ಟೈರ್ಡ್, ನೋ ಗುಡ್ ಗುಡ್. ಇನ್ನೊಂದು ನಮ್ಮ ಕಾರೊಳಗೆ ನಾವು ಹೋಗ್ತಿರೋದು ಅದು ಹೆಂಗೆ ಅನ್ಸಾಗತ್ತೆ? ಪರವಾಗಿಲ್ಲ. ನಾವು ಹಿಂಗೆ ಒಂದು ಡ್ರೀಮ್ ಇಟ್ಟಿದ್ವಲ್ಲ, ಲೈಕ್ ನಾವು ನಮ್ಮ ಕಾರೊಳಗೆ ಹೋಗೋಣ, ಒಂದು ದಿವಸ ಹೋಗ್ಬೇಕು. ಅದು ಎಕ್ಸ್ಪೆಷಲಿ ನೀನು ಡ್ರೈವ್ ಮಾಡಿಕೊಂಡು ನನಗೆ ಬಿಟ್ಟು ಬರಾಗತ್ತೀಯಲ್ಲ ಊರಿಗೆ, ಅದು ಭಾಳ ಖುಷಿ ಆಗೋದು. ಪಪ್ಪ ಇರಲಿಲ್ಲ, ಹಂಗಲ್ಲ, ಪಪ್ಪ ಬಿಟ್ಟು ಬಂದಿದ್ರೆ ಅದೇನು ಹಂಗೆ ಅನಿಸ್ತಿರ್ಲಿಲ್ಲ, ಅಷ್ಟೊಂದು ಏನು ಅನಿಸ್ತಿರ್ಲಿಲ್ಲ. ಪಪ್ಪನ ಕಾರು ಅಂತಂದ್ರು ಹಂಗೆ ಅನಿಸ್ತಿರ್ಲಿಲ್ಲ. ನನ್ನ ತಮ್ಮ ಬಿಟ್ಟು ಬರಾಗತ್ತೆ ನನಗೆ, ಅದೊಂದು ಬೇರೆ ಲೆವೆಲ್ಲೇ ಖುಷಿ ಆಗುತ್ತೆ. ಅಷ್ಟೊಂದು ಬೆಳೆದ್ಬಿಟ್ಟ, ನನಗಿನ್ನ ಚೆನ್ನಾಗಿ ಹೈಟ್ ಆಗಿರ್ಬೋದು, ಪ್ರತಿಯೊಂದು. ಲೈಕ್ ಈಗ ನನ್ನ ಪಾಪು ಇತ್ತಲ್ಲ, ಅಷ್ಟೇ ಸಣ್ಣ ಅನಿಸ್ತಿದ್ದೆ. ಈಗ ಆ ಫೋಟೋಸ್ ನೋಡಿದ್ರೆ ನನಗೆ ಹಿಂಗೆ ಅನಿಸ್ತೈತಿ, ಇಷ್ಟು ಇದ್ದಿದ್ದು ಹುಡುಗ ಎಷ್ಟು ಚೆನ್ನಾಗಿ ಆಗ್ಬಿಟ್ನಲ್ಲ ಅಂತ. ಅದೊಂದು ಭಾಳ ಖುಷಿ ಆಗುತ್ತೆ. ಇದೊಂದು ಡ್ರೀಮ್ ಮಾಡಿದ್ದೆ, ಅಂದರೆ ಲೈಕ್ ಇತ್ತು ನನಗೆಲ್ಲ ಒಂದು ಹತ್ರ, ನಮ್ಮ ಕಾರ್ನಾಗ ಓಡಾಡ್ಬೇಕು, ಹಿಂಗೆ ಸ್ವಂತ ಮನೆ ಇತ್ತು ಅಂತ ಭಾಳ ದಿನದ ಆಸೆ ಇತ್ತು. ಫೈನಲಿ ನೆರವೇರ್ತು. ಅದು ಮೋರೋವರ್ ಏನಂದ್ರೆ, ನಿನ್ನ ಕಾರ್ ಫಸ್ಟ್ ಬಂದ ಮೇಲೆ ಹತ್ತನಳ್ಳಿಗೆಲ್ಲ ಫಸ್ಟ್ ಬಂದಿದ್ದು. ಹಾಂ, ಎಷ್ಟು ಕಿಲೋಮೀಟ್ರ್ ಜಾಸ್ತಿ ಬಂದಿದ್ದು ಅಂತ ಲೈಕ್ ನಮಗೆ ಗೊತ್ತಾಗಲ್ಲ, ಹೇಳಿ. 100 ಕಿಲೋಮೀಟ್ರ್ ಅಂದರೆ ಅದೇ ನೀನು ಇಷ್ಟು ಕಿಲೋಮೀಟ್ರ್ ನಿಮ್ಮೂರಿಗೆ ಬಂತು ಅಂತ ಹೇಳಿದಲ್ಲ, ಅದು ಫಸ್ಟ್ ಬಂದ್ರೆ 115 ಕಿಲೋಮೀಟ್ರ್ ಅಂದರೆ ಹರಪನಹಳ್ಳಿನೆಲ್ಲ. ಫಸ್ಟ್ ಹರಪನಹಳ್ಳಿಗೆ ಅಂದರೆ ನಾನು ಪಿಕಪ್ ಮಾಡಲಿಕ್ಕೆ, ನನ್ನ ಪಾಪುನ ಪಿಕಪ್ ಮಾಡಲಿಕ್ಕೆ ಬಂದಿದ್ದ. ಅಂದರೆ ನಮ್ಮಮ್ಮನೂ ಬಂದಿದ್ರು, ಜೊತೆಗೆ ಅಪ್ಪನೂ ಇದ್ದರು. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಲಾಂಗ್ ಡ್ರೈವ್ ಅಂತಂದರೆ ಬೆಂಗಳೂರೇ, ರಾಜಧಾನಿ ಬೆಂಗಳೂರು, ನಮ್ಮ ಬೆಂಗಳೂರು ಹೇಳಬೇಕು ಅಂತಂದರೆ. ಸೊ ನಾವು ಬೆಂಗಳೂರು ಶಿಫ್ಟ್ ಆಗಿರೋ ಕಾರಣದಿಂದ ನನ್ನನ್ನು ಡ್ರಾಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಮೇ ಬಿ ನಮ್ಮ ಹಸ್ಬೆಂಡ್ ಬಂದಿದ್ದರೆ ಆಗ್ತಿರ್ಲಿಲ್ಲ, ಅವ್ರು ಕರ್ಕೊಂಡು ಹೋಗ್ತಿದ್ರು, ಅವರು ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ನನ್ನ ತಮ್ಮನೇ ಬಿಡಬೇಕಾಯ್ತು. ನನ್ನ ಅಂದರೆ ಅನ್ಕೊಂಡು ಕುತ್ಕೊಂಡಿದ್ದೆ ನಮ್ಮ ಅಮ್ಮಂಗೆ, ಹೋದರೆ ನಾನು ಸಚಿನ್ ಕಾರಲ್ಲೇ ಹೋಗೋದು ಅಂತಂತಿದ್ದೆ. ಪಾಪ ಅವನು ಆಯಿತು ಬಿಡ್ತೀನಿ ಅಂತೇಳಿ. ಸ್ಯಾಟರ್ಡೇ ನೈಟ್ ಇವತ್ತು, ಅಲ್ಲ ಸ್ಯಾಟರ್ಡೇ ನೈಟ್ ಆಲ್ಮೋಸ್ಟ್ 12 ಆಯಿತು. ಸಂಡೇ ಅಂತಲೇ ಕನ್ಸಿಡರು. ಇವತ್ತು ಅಂದರೆ ನಾವು ಬಿಟ್ಟಿದ್ದು 10:45ಗೇನೋ ಹೊಸಳ್ಳಿ ಬಿಟ್ವಿ. ಎಷ್ಟು ಇವಾಗ ಎಲ್ಲಿದ್ದೀವಿ ಸಚ್ಚು? ಆಲೂರು ಅಂದರೆ ದುರ್ಗ ಒಂದು 30-35 ಕಿಲೋಮೀಟ್ರ್. ದುರ್ಗಾಗ ಒಂದು 35 ಕಿಲೋಮೀಟರ್ಸ್ ಐತಿ. ಅಷ್ಟು ಬೇಗ ಬಂದ್ವಿ, ಇಲ್ಲಿದ್ದೀವಿ. ಇನ್ನೇನು ಎಷ್ಟೊತ್ತಿಗೆ ರೀಚ್ ಆಗ್ಬೋದು ನಾವು? ಸುಮಾರು ಎಷ್ಟಾಯ್ತು ಟೈಮ್? 12 ಅಂದರೆ 4 ಗಂಟೆ, 4:15. ಹಾಂ, ನಾವು 4 ಗಂಟೆಗೆಲ್ಲ ರೀಚ್ ಆಗ್ತೀವಿ. ನನಗೆ ಡೇ ಟೈಮ್ ಜರ್ನಿ ಮಾಡಬೇಕಂತ ಅನಿಸಿತ್ತು, ಬಟ್ ತುಂಬ ದಿನಗಳೇ ಆಗೋಗಿತ್ತು ನಾನು ನೈಟ್ ಜರ್ನಿ ಮಾಡಿ. ಲೈಕ್ 3-4 ಇಯರ್ಸ್ ಆಯ್ತೇನೋ ಮೇ ಬಿ. ನಾವು ಕೋಲಾರಲ್ಲಿದ್ದಾಗ ಬರ್ತಾಯಿದ್ವಿ, ಹೋಗ್ತಾಯಿದ್ವಿ. ಈ ಥರ ನೈಟ್ ಜರ್ನಿ ಅವಾಯ್ಡ್ ಆಗಿಬಿಟ್ಟಿತ್ತು, ತುಂಬ ಅವಾಯ್ಡ್ ಮಾಡಿದ್ವಿ. ಆಮೇಲೆ ಬಿಟ್ಟಿದೆ ಹೇಳಬೇಕು ಅಂದರೆ, ಅಷ್ಟೊಂದು ದೂರ ಹೋಗೋವಂಥದ್ದೇನು ಬಂದಿರಲಿಲ್ಲ. ಇವಾಗ ನನ್ನ ಪಾಪಚ್ಚಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನಿಮ್ಮೆಲ್ರಿಗೂ ತೋರಿಸ್ಬೇಕು. ಆ್ಯಂಡ್ ಒಂದು ಫೈನ್ ಡೇ ಅವಳಿಗೆ ತೋರಿಸ್ಬೇಕು. ನಾನು ಫಸ್ಟ್ ಬರಬೇಕಾದ್ರೆ ಟ್ರೈನ್ ಎಕ್ಸ್ಪೀರಿಯನ್ಸ್, ಆ್ಯಕ್ಚುಲಿ ಈ ಥರ ಎಲ್ಲ ಲಾಗ್ ಮಾಡೋಕ್ಕಾಗಲಿಲ್ಲ. ಅದನ್ನು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಇದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ. ಅವಳದು ಟ್ರೈನ್ ಜರ್ನಿ ಪ್ಲಸ್ ಅವ್ರ ಮಾಮನ ಫಸ್ಟ್ ಕಾರ್ ಜರ್ನಿ, ಇದನ್ನು ಅವಳಿಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಳ್ತಿದ್ದೀನಿ. ನನಗೂ ಸಖತ್ ನಿದ್ದೆ ಬರ್ತಿದೆ, ಬಟ್ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ತುಂಬ ದಿನಗಳ ನಂತರ.
ನಾನು ಇವತ್ತು ವ್ಲಾಗ್ ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಬಿಟ್ಟು ಚಿತ್ರದುರ್ಗ ಅದೆಲ್ಲ ಆದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಏನಾಯಿತು? ಎಲ್ಲಿದ್ದೀರಾ ನೀವು? ಅಜ್ಜಿನ ಊರಲ್ಲಿ ಬಿಟ್ಟು ಬಂದ್ರಾ? ಹಾಂ, ಬಿಟ್ಟು ಬಂದ್ರಾ ಅಜ್ಜಿನ? ಹಾಂ ಕಂದ, ಎಲ್ಲಿ ಅಜ್ಜಿ? ಎಲ್ಲಿ? ತಾತ ಜೊತೆಗೆ ಬಂದ್ರ ನೀವು? ಹೌದಾ, ಆಯಿತು, ನಿದ್ದು ಆಯಿತು ನಿಮ್ಮದು. ಕಂದಮ್ಮ ಆಯಿತು. ಹೌದು ಹೌದು ಹೌದು, ಸಾಕು ಸಾಕು ಸಾಕು. ಬಸ್ ಅಚ್ಚು ತಿರುಗಿಲ್ಲಿ. ಅಳ್ಬಾರ್ದು, ಏನೋ ಕಳು. ಎಲ್ಲಿ ಹೋಗ್ತಿರೋದು? ಯಾಕಪ್ಪ? ಯಾಕ? ಹಶ್ವಾಗಿದೆ ಅವರಿಗೆ, ಹಶ್ವಾಗಿದೆ ಅವ್ರಿಗೆ. ಕಲ್ಲುಗೆ ಅಲ್ವಾ? ನಾವಿವಾಗ ಲೈಕ್ 3 o'clock ಆಗಿದೆ, 3:10 ಆಗಿದೆ ಟೈಮು. ಇವಾಗ ತುಮಕೂರು ಹತ್ರ ಇದೀವ. ತುಮಕೂರು ರೀಚ್ ಆದ್ವಪ್ಪಿ. ತುಮಕೂರು ದಾಟಿ ಕ್ಯಾತ್ಸಂದ್ರ, ತುಮಕೂರು ದಾಟ್ಬಿಟ್ಟು ಕ್ಯಾತ್ಸಂದ್ರ ಹತ್ರ ಇದ್ದೀವಿ. ಸಿದ್ಧಗಂಗಾ ಮಠ. ಆ್ಯಕ್ಚುಲಿ ನನ್ನ ತಮ್ಮ ಇದ್ದ ಇಲ್ಲಿ ಸಿದ್ಧಗಂಗಾ ಮಠಲ್ಲಿ. ಸೊ ಫೈನಲಿ ತುಮಕೂರು ದಾಟಿದ್ದಾಯಿತು ನಾವು. ನಮ್ಮ ಬುಜ್ಜಿಕನಮ್ಮ ಮಲ್ಕೊಂಡಿದ್ದಾಳೆ, ಅವಳು ಫುಲ್ ಸಖತ್ ನಿದ್ದೆ ಮಾಡ್ತಿದ್ದಾಳೆ. ನಾನಂದರೂ ಹಿಂಗೆ ಕಣ್ಣು ಮುಚ್ಚಿಲ್ಲ, ಬಿಕಾಸ್ ನಮ್ಮಮ್ಮ ಹೇಳ್ಬಿಟ್ಟಿದ್ದಾರೆ. ಅಂದರೆ ನಾನು ನಿಮ್ಮ ಜೊತೆಗೆ ಬಂದಿದ್ದರೆ ಅವ್ನು ಮಾತಾಡ್ಸ್ಕೊಂಡಿರ್ತೀನಿ, ಅಂದರೆ ಅವನಿಗೊಂದು ಕಂಪ್ನಿ ಕೊಡಬೇಕಲ್ಲ, ಲೈಕ್ ನಿದ್ದೆ ಬರಬಾರ್ದು ಅಂತ. ಸೊ ಹಾಗಾಗಿ ನಿದ್ದೆಗೆಟ್ಟು ಕೂತ್ಕೊಂಡಿದ್ದೀನಿ ನಾನು ಕೂಡ. ನೋಡಿ ನನ್ನ ಫೇಸ್ ಹೆಂಗಾಗಿದೆ. ನನಗಷ್ಟೇ ಒಂದ್ಸರಿ ನಿದ್ದೆ ಮಾಡಿಲ್ಲ ಅಂತಂದರೆ ಅಂತ ಕೂತ್ಕೊಂಡ್ಬಿಡ್ತೀನಿ, ನನಗೆ ಶಯ ಆಗ್ತದೆ. ನೆಕ್ಸ್ಟ್ ಟೋಲ್ ಬಂತು. ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಿದ್ದಾನೆ, ಸ್ಲೋ ಆಗಿ 80 ಹೋಗ್ತಿದ್ದಾನೆ. ಅದಕ್ಕಿಂತ ಜಾಸ್ತಿ ಏನು ಹೋಗ್ತಿಲ್ಲ ಪಾಪ. ಇವ್ರು ನೋಡಿ, ಇವರು ಹೇಗೆ ಮಲಗಿದ್ದಾರೆ, ಫುಲ್ ಡೀಪ್ ಸ್ಲೀಪಲ್ಲಿದ್ದಾರೆ. ಹಾಗೆ ಇಲ್ಲಿದ್ದಾರೆ ಚಂದ್ರಶೇಖರ್ ಅವರು. ವಿಡಿಯೋ ನೋಡಿದ್ರೆ ಬೈತಾರೆ. ಸೊ ಬೆಂಗಳೂರು ಎಂಟ್ರಿ ಆದ್ವಿ. ಇವಾಗ ಅವ್ನಿಗೆ ಪಾಪ ನಿದ್ದೆ ಬರೋಂಗೆ ಆಯ್ತೇನೋ, ಸಣ್ಣ ಹುಡುಗ ಅವನು ಹೇಳ್ಬೇಕು ಅಂದರೆ. ಇಲ್ಲಿವರೆಗೂ ಬಂದಿದ್ದಾಗ ಗ್ರೇಟು. ನಾನೇ ಪಾಪ ಸೈಡ್ಗೆ ಹಾಕು, ಪಪ್ಪಂಗೆ ಕೊಡು ಅಂತ ಹೇಳಿದೆ. ಇಲ್ಲ ಪರವಾಗಿಲ್ಲ ನೋಡೋಣ ಅಂದ. ಇಲ್ಲ ಕಣ್ಣು ನಿನಗೆ ಇದಾಗ್ತಿದೆ, ಕೊಡು ಅಂತಂದಕ್ಕೆ ಸರಿ ಆಯಿತು ಅಂತೇಳಿ ಸೈಡ್ ಹಾಕಿದ್ದಾನೆ. ಈಗ ಅನ್ನಿಸ್ತಿದೆ ಒಬ್ಬಳಿಗೆ ಪಾಪ ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿದೆ ನನಗೆ. ವಿಡಿಯೋ ಒಳಗೆ ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸು? ಪಾಪ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಏನಿಲ್ಲ ಹೇಳ. ಖುಷಿ ಅನ್ಸಾಗತ್ತಿತ್ತ? ಬೇಜಾರಾಗತ್ತಿತ್ತ? ಮಗಳನ್ನ ಅಲ್ಲಿಂದ ಹಾಂ, ಅದನ್ನೇ ಕೇಳ್ತಿರೋದು. ಈಗ ನಮ್ಮ ಸ್ವಂತ ಕಾರ್ದೊಳಗೆ ನಾವು ಬಂದ್ವಲ್ಲ, ಅದಕ್ಕೆ ಎಷ್ಟು ಖುಷಿ ಅನ್ಸಾಗತ್ತೈತಿ ಅಂತ. ಅಂದ್ರೆ ಇತ್ತಲ್ಲ ಒಂದ್ಸರಿ ಯಾವಾಗಾರ ಹಿಂಗ್ ತಗೊಂಡು ಹೋಗ್ಬೇಕು, ಇದು ಮಾಡ್ಬೇಕು ಅನ್ನೋದು. ಅದಕ್ಕೆ In 400 meters, turn left. ಅದೇನು ನೀವು ವಿಡಿಯೋ ಮಾಡಿ ಹಾಕಿದ ತಾನ ಬರ್ತಾನೆ ಸ್ಲೋ. ಸೊ ಫೈನಲಿ ರೀಚ್ ಆದ್ವಿ ಬೆಂಗಳೂರಿಗೆ. ಈಗ ಮನೆಗೆ ಹೋಗಿ
ಮಲ್ಕೊಂಡು ನೆಕ್ಸ್ಟ್ Take ವಿಡಿಯೋ a second ಕಂಟಿನ್ಯೂ left, ಮಾಡ್ತೀನಿ. then turn left. ಚಿನ್ನ ಬಂಗಾರ ಕುಶುಮರಿ ಗುಡ್ ಮಾರ್ನಿಂಗ್. ಎಲ್ಲಿ ಬಂದ್ರಿ ನೀವು? ನೋಡಿ ಅಮ್ಮನ್ನ ಕಳ್ಳು ಮರಿ ಎಲ್ಲಿ ಬಂದ್ರಿ? ಹೌದಾ, ಪಪ್ಪ ಮನೆಗೆ ಬಂದ್ರಾ? ಎಲ್ಲಿಗೆ ಬಂದ್ರಿ ನೀವು? ಎಲ್ಲಿ ಬಂದ್ರಿ? ಯಾರ ಜೊತೆ ಬಂದ್ರಿ? ಯಾರು ಕರ್ಕೊಂಬಂದರು? ಅಜ್ಜಿ ಜೊತೆನಾ? ಅಜ್ಜಿ ಬಂದಿಲ್ಲ ಹೇಳಿ. ಯಾರ ಜೊತೆ ಬಂದ್ರಿ ಹೇಳಿ? ಎಲ್ಲಿ ಬಂದಿದ್ದೀರಾ? ಪಪ್ಪ ಮನೆನಾ? ನೀವು ರಾತ್ರಿ ಪಾಚು ಮಾಡಿಬಿಟ್ಟಿದ್ರಿ ಗೊತ್ತಾ? ಕುಸೆ ಪಾಚು ಮಾಡಿದ್ರಿ ನೀವು. ಅಮ್ಮ ರಾತ್ರಿ ಎಲ್ಲ ಎಚ್ಚರ ಎತ್ಕೊಂಡು ನೋಡ್ಕೊಂಡ್ರು ನಿಮಗೆ ಗೊತ್ತಾ? ಚಚ್ಚು ಮಾಮ ಏನು ಮಾಡ್ತಿದ್ದಾರೆ? ಪಾಚು ಮಾಡಿದಾರಾ? ಹುಷಾರು ಅಂತ ಹೇಳ್ತಾಯಿದ್ರು. ಗೊತ್ತಾ ನಿಮಗೆ? ಕುಶುಮರಿ ಬಂಗಾರು ನೋಡಿ ಇಲ್ಲಿ. ಹೋಗ್ತೀರಾ ಪಾವನಿ ಅಜ್ಜಿ ಹತ್ರ? ಅಮ್ಮಮ್ಮ ಹತ್ರ ಹೋಗ್ಬೇಕೇನೋ? ಎಷ್ಟು ದಿನ ಆಯ್ತು ಅಮ್ಮಮ್ಮನ ನೋಡಿ ನೀವು? ಮಾತಾಡ್ಸಲ್ವಾ ಅಮ್ಮನ್ನ? ಕಂದ ಕುಶುಮರಿ ಕಳ್ಳು ಮರಿ ಅವನಮ್ಮ. ಈಗ ಫ್ರೆಶ್ ಅಪ್ ಆಗಿ ನಾವು ಮತ್ತೆ ಬೆಂಗಳೂರು ಹೊರಗಡೆ ಹೊರಟ್ವಿ. ಲೈಕ್ ನಮ್ಮ ಮನೆಯವ್ರನ್ನ ಪಿಕಪ್ ಮಾಡಿಕೊಂಡು ಹೊರಗೆ ಹೋಗಿ ಬರೋಣ ಅಂತ ರೆಡಿ ಆಗ್ಬಿಟ್ಟು. ಹಂಗೆ ಅನ್ಸುತ್ತಾ ನೋಡೋಕ್ಕೂ ಕೋಲಾರ ಅಂತಲೂ ಅನ್ಸುತ್ತೆ. ಅಪ್ಪ ನಾನು ನೋಡಿ ಕಡೆ ಮನೆಯವ್ರನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಕಂಠೀರವ ಸ್ಟುಡಿಯೋ ನೋಡೋಣ ಅಂತಂದಿದ್ದ. ಅವನು ನೋಡಬೇಕು ಅಂತ ಅಂದ್ತಿದ್ದ. ಪಾಪ ಅವ್ನು ಇಲ್ಲಿವರೆಗೂ ಬಂದಿದ್ದಾನೆ, ಕರ್ಕೊಂಡು ಹೋಗಿಲ್ಲ ಅಂದರೆ ಹೇಗೆ ಅಂತೇಳಿ ಕರ್ಕೊಂಡು ಹೊರಟ್ವಿ. ಫ್ರೆಶ್ ಅಪ್ ಆಗಿದ ತಕ್ಷಣ ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ತು. ಟಿಫನ್ ಮಾಡಿಕೊಂಡೇ ಹೊರಟ್ವಿ. ಸೊ ಹೀಗಿತ್ತು ಹೊಸಪೇಟು ಬ್ಯಾಂಗ್ಳೂರು ಜರ್ನಿ. ಚೆನ್ನಾಗಿ ಅನಿಸ್ತು. ಬಟ್ ಅವರು ಹೋಗಬೇಕಾದ್ರೆ ತುಂಬಾ ಬೇಜಾರಾಯಿತು. ಇನ್ನೊಂದು 2 ದಿನ ಇದ್ದು ಹೋಗ್ಬೋದಿತ್ತಂತಲ್ಲ ಅಂತ ಅನಿಸ್ತು. ಬಟ್ ಪಪ್ಪಂಗೂ ಡ್ಯೂಟಿ ಇತ್ತು, ತಮ್ಮನಿಗೂ ಕೆಲಸ ಇತ್ತು, ಆಗಲ್ಲ ಅಂಥೇಳಿ ಹೊರಟ್ರು. ಇನ್ನೇನು ನಮ್ಮ ಮನೆಯವ್ರ ಕ್ಲಿನಿಕ್ ಹತ್ರನೇ ಬಂದ್ವಿ. ಅವ್ರಿಗೆ ಮೊದಲೇ ಕಾಲ್ ಮಾಡಿ ಹೇಳಿದ್ದೆ ಹೊರಗಡೆ ಇರಿ ಅಂತ. ಪಾರ್ಕಿಂಗ್ ಮಾಡೋಕ್ಕೆ ಪ್ಲೇಸೇ ಇರಲಿಲ್ಲ. ಸೊ ಹಾಗೆ ಸ್ಟಾಪ್ ಮಾಡಿ ಹಾಗೆ ಪಟ್ಟಂತ ಹತ್ಕೊಂಡು ಹಾಗೆ ಹೋಗಿದ್ದಾಯಿತು. ಅದೇ ಕಷ್ಟ ಬ್ಯಾಂಗ್ಳೂರಲ್ಲೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ. ನೋಡಿ ಇಲ್ಲೇ ಇದ್ದಾರೆ, ಕ್ಲಿನಿಕ್ ಮುಂದ್ಗಡೆನೇ ಇದ್ದರು. ಅವ್ರು ಆ ಕಡೆ ಪಾರ್ಕಿಂಗ್ ಮಾಡಿ ಅಂತ ಅವ್ರು ಹೇಳ್ತಾಯಿದ್ರು. ಈಗ ಇನ್ನೇನು ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ರೀಚ್ ಆದ್ವಿ, ಕಂಠೀರವ ಸ್ಟುಡಿಯೋಕ್ಕೆ. ಅಲ್ಲಿಂದ ನೋಡಿಕೊಂಡು ನೆಕ್ಸ್ಟು ನಾವು ಮೆಟ್ರೋ, ಡ್ಯಾಡ್ ಮತ್ತು ತಮ್ಮ ಇಬ್ಬರು ರಿಟರ್ನ್ ಊರಿಗೆ ಹೋದರು. ನಾವು ಅಲ್ಲಿಂದ ಮೆಟ್ರೋಗೆ ಹೋದ್ವಿ. ಗುರುಗುಂಟೆಪಾಳ್ಯದಿಂದ ಮೆಟ್ರೋಗೆ ಬಂದ್ವಿ, ನಾನು ನನ್ನ ಹಸ್ಬೆಂಡ್ ಮತ್ತು ಪಾಪು ಅವ್ರು ಡ್ರಾಪ್ ಮಾಡ್ತೀನಿ ಅಂದರು. ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಳಿಸಿದ್ವಿ. ಇದು ಆ್ಯಕ್ಚುಲಿ ಇರೋದು ನಮ್ಮ ಸಣ್ಣಕ್ಕವ್ರ ಮನೆ ಹತ್ರನೇ. ಅವ್ರ ಮನೆ ಮುಂದೆನೇ ಪಾಸ್ ಆಗಬೇಕು ನಾವು ಇಲ್ಲಿ ಬರಬೇಕು ಕಂಠೀರವ ಸ್ಟುಡಿಯೋಕ್ಕೆ ಅಂದರೆ. ಲಾಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಮದುವೆ ಆಗಿ ಹೊಸದ್ರಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ವಿ. ಅಕ್ಕನ ಮನೆಗೆ ಬಂದು ಇಲ್ಲೊಂದು ಸರಿ ವಿಸಿಟ್ ಮಾಡಿ ಮತ್ತೆ ಹೋಗಿದ್ವಿ. ಆಗ ತುಂಬ ರಶ್ ಇತ್ತು. ಇವಾಗೂ ಅಷ್ಟೇ ರಶ್ ಇದೆ. ಸಂಡೇ ಅಂತ ಹೇಳ್ಬಿಟ್ಟು ಇಷ್ಟು ರಶ್ ಇದೆ. ಇನ್ನು ಖಾಲಿ ಡೇಸಲ್ಲಿ ಅಷ್ಟೊಂದು ರಶ್ ಇರಲ್ಲ ಅಂದ್ಕೊಳ್ತೀನಿ. ಆ ಕಡೆ ಪಕ್ಕ ಅಂಬರೀಷ್ ಸರ್ದಿದೆ. ಅಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಹೋದ ತಕ್ಷಣವೇ ಸುಮಲತಾ ಮೇಡಮ್ ಅವರಿದ್ದರು, ಕಾಣಿಸಿದ್ರು ನಮಗೂ. ಮೇ ಬಿ ಅವರು ಪೂಜೆ ಇತ್ತು ಅಂದ್ಕೊಳ್ತೀನಿ ಇವತ್ತು, ಅದಕ್ಕೇನೋ ಬಂದಿದ್ರು ಅನಿಸುತ್ತೆ. ನೋಡಿ ಖುಷಿ ಆಯಿತು, ತುಂಬ ಚೆನ್ನಾಗಿ ಅನಿಸ್ತು.
ಒಂದು ಅಮ್ಮ ಬರಬೇಕಿತ್ತು ಜೊತೆಗೆ, ಫ್ಯಾಮಿಲಿ ಡೇ ಔಟ್ ಆಗ್ತಿತ್ತು ಹಾಗೆ. ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಗಿದ್ದು. ನೈಟೆಲ್ಲ ನಿದ್ದೆನೆಲ್ಲ ಹೇಳಬೇಕು ಅಂತಂದರೆ ನಾನು ಸ್ವಲ್ಪನೂ ಕಣ್ಣು ಮುಚ್ಚೇ ಇಲ್ಲ. ಆ ಥರ ಪಾಪ ಅವ್ನಿಗೆ ಕಂಪ್ನಿ ಕೊಟ್ಕೊಂಡು ಬಂದಿದ್ದು ನನ್ನ ತಮ್ಮನಿಗೆ ಡ್ರೈವಿಂಗ್ ಮಾಡಬೇಕಾದ್ರೆ. ಅವನಿಗೂ ಪಾಪ ಸಖತ್ ಸುಸ್ತಾಗಿತ್ತು. ಅದಕ್ಕೆ ಇನ್ನೇನು ನೋಡಿ ಹೋಗ್ತೀನಿ, ಮತ್ತು ಬರೋದು ಲೇಟ್ ಆಗುತ್ತೆ ನೆಕ್ಸ್ಟ್ ಟೈಮು ಅಂತಂದರೆ, ಬಂದಿದ್ದೀವಿ ನೋಡ್ಕೊಂಡು ಹೊರಟ್ಬಿಡ್ತೀವಿ ಅಂತಂದರು. ಸರಿ ಆಯಿತು ಬಾ ಅಂತ ಹೇಳಿ ಕರ್ಕೊಂಬಂದಿದ್ದೆ ತಮ್ಮನ್ನ. ಇವಳು ನನ್ನ ಪಾಪಚ್ಚಿಗೆ ಹೊರಗಡೆ ಬಂದುಬಿಟ್ರೆ ಆರಾಮಾಗಿ ಇದ್ಬಿಡ್ತಾಳೆ, ಆ ಕಡೆ ಈ ಕಡೆ ನೋಡಿಕೊಂಡು. ನೋಡಿ, ಒಂದು ಸ್ವಲ್ಪನೂ ಕಿರಿಕಿರಿ ಇಲ್ಲ, ಎಂಥದೂ ಇಲ್ಲ, ಆಗಿದೆ. ಆದರೂ ಸುಮ್ಮನೆ ಜನಗಳು ನೋಡ್ಕೊಂಡು ಸುಮ್ಮನೆ ಇದ್ದಾಳೆ. ಸಖತ್ತು ಕ್ರೌಡ್ ಇತ್ತು. ಅಪ್ಪು ಸರ್ ಮುಂದೆನೇ ಅಷ್ಟೊಂದು ಕ್ರೌಡ್ ಇತ್ತು. ಮತ್ತು ಲೈಕ್ ಡಾಕ್ಟರ್ ರಾಜ್ಕುಮಾರ್ ಸರ್ ಹತ್ರ, ಪಾರ್ವತಮ್ಮ ಅವ್ರ ಹತ್ರ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ನೆಕ್ಸ್ಟ್ ಮುಗಿಸ್ಕೊಂಡು ಹಾಗೆ ಹೊರಟ್ವಿ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್.